ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ 18ನೇ ತಾರೀಕು ನಮಗೆ ಶುಕ್ರವಾರ ಪಂಚಮಿ ತಿಥಿ ಬಂದಿದೆ. ಪಂಚಮಿ ತಿಥಿಯ ದಿನ ವಾರಾಹಿ ದೇವಿಯನ್ನು ಪೂಜಿಸುವ ಅತೀತ ಶಕ್ತಿಗಳನ್ನು ಹೊಂದಿರುವಂಥ ಒಂದು ದಿನ. ಈ ದಿನ ಲಕ್ಷ್ಮಿಯ ವಾರ ಕೂಡ ಆಗಿರೋದ್ರಿಂದ ಪಂಚಮಿ ತಿಥಿಯ ದಿನ ಲಕ್ಷ್ಮೀ ದೇವಿಯನ್ನು ಕೂಡ ನಾವು ಪೂಜಿಸ್ತೀವಿ. ಆ ತಾಯಿಯನ್ನು ಮನೆಯ ಒಳಗೆ ಸ್ಥಿರವಾಗಿ ಆ ತಾಯಿ ನೆಲೆಸೋದಕ್ಕೆ ಆ ಮನೆಯಲ್ಲಿ ಬಂದು ಆ ತಾಯಿ ಸಮೃದ್ಧಿಯನ್ನು ತುಂಬಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವ ಅತೀತ ಶಕ್ತಿಗಳನ್ನು ಹೊಂದಿರುವ ಒಂದು ದಿನ ಅಂತ ಹೇಳಬಹುದು. ಈ ದಿನವನ್ನು ನಾವು ಯಾವ ಥರ ಪರಿಹಾರಗಳು ಮಾಡಿಕೊಳ್ಬೇಕು, ಪೂಜೆಯನ್ನು ಮಾಡಿಕೊಳ್ಬೇಕು ಅನ್ನೋದು ಕೂಡ ತಿಳಿಸ್ತೀನಿ. ಸುಮಾರು ಜನ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇಟ್ಕೊಂಡಿಲ್ಲ, ನಾವು ಯಾವ ಥರ ಮಾಡಬೇಕು ಅಂತ ಕೂಡ ಕೇಳ್ತೀರಾ. ಅಥವಾ ಕೆಲವೊಬ್ಬರು ಫೋಟೋ ಇಟ್ಕೊಳ್ಳೋದಕ್ಕೆ ಭಯ ಪಡ್ತಾರೆ. ವಾರಾಹಿ ದೇವಿಯ ಫೋಟೋ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ನಮಗೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದು. ನಿಂತ ಜಾಗದಲ್ಲೇ ಸಮಸ್ಯೆಗಳನ್ನು ಆ ತಾಯಿ ನಿವಾರಣೆ ಮಾಡ್ತಾಳೆ. ಅದು ಯಾವ ರೀತಿಯ ಸಮಸ್ಯೆ ಆದರೂ ಪರವಾಗಿಲ್ಲ, ಬೆಟ್ಟದಷ್ಟು ಇದೆ ಸಮಸ್ಯೆಗಳು ಅಂತ ಹೇಳಿದ್ರು ನಂಬಿಕೆಯಿಂದ ಯಾರು ಮಾಡ್ಕೊಳ್ತಾರೋ ವಾರಾಹಿ ದೇವಿಗೆ ಪಂಚಮಿ ತಿಥಿ ಅನ್ನೋದು ತುಂಬ ಶಕ್ತಿ ಇರುವಂಥ ದಿನ. ಸಪ್ತಮಾತೃಕೆಯರಲ್ಲಿ ತಾಯಿ 5ನೆಯ ಸ್ಥಾನ ಇರೋದ್ರಿಂದ ಆ ತಾಯಿಯನ್ನು ಮತ್ತೊಂದು ಹೆಸರಿನಿಂದ ಪಂಚಮಿ ಅಂತ ಕೂಡ ಕರಿತೀವಿ. ಏಕೆಂದರೆ ಸುಮಾರು ಜನಕ್ಕೆ ಆ ತಾಯಿ ಉಗ್ರ ರೂಪದಲ್ಲಿ ಇರುವಂಥ ಫೋಟೋಗಳನ್ನು ನೋಡಿರ್ತಾರೆ, ವಿಗ್ರಹಗಳನ್ನು ನೋಡಿರ್ತಾರೆ, ಭಯ ಆಗುತ್ತೆ. ಆದರೆ ಆ ಥರ ಇರುವಂಥ ಫೋಟೋಗಳನ್ನು ತಗೊಂಡು ಬರಬೇಡಿ. ನೋಡಿಬಿಟ್ಟು ನೀವು ಆರಾಮಾಗಿ ಮನೆಗೆ ಫೋಟೋ ವಿಗ್ರಹ ತಗೊಂಡು ಬರಬಹುದು. ಮನೆಯಲ್ಲಿ ವಿಗ್ರಹ ಇದೆ ಅನ್ನೋದಾದರೆ ನೀವು ಈ ರೀತಿಯ ಪಂಚಮಿ ತಿಥಿಗಳಲ್ಲಿ ಆ ತಾಯಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಹಣದ ಸಮಸ್ಯೆ, ಸಾಲದ ಸಮಸ್ಯೆ, ಮನೆ ಕಟ್ಟಬೇಕು, ಜಮೀನಿನ ವಿವಾದಗಳು, ಪ್ರಾಪರ್ಟಿ ತಗೊಳ್ಬೇಕು, ಹೊಸದಾಗಿ ಭೂಮಿಯನ್ನು ತಗೊಳ್ಬೇಕು, ಹೊಸದಾಗಿ ವ್ಯವಹಾರ ಮಾಡಬೇಕು, ನಿಮ್ಮ ಮನಸ್ಸಿನ ಎಷ್ಟೋ ದಿನಗಳ ಹಿಂದೆ ಇಚ್ಛೆಗಳು ಅನ್ನೋದು ಇರುತ್ತೆ. ಅದನ್ನು ನೀವು ನೆರವೇರಿಸ್ಕೊಳ್ಳೋದಕ್ಕೆ ಈ ದಿನವನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಕರಿತೀವಿ. ಆ ತಾಯಿಯನ್ನು ಗುಪ್ತವಾಗಿ ಕೂಡ ಆ ತಾಯಿಯನ್ನು ಪೂಜೆ ಮಾಡ್ತಾರೆ. ದೇವಸ್ಥಾನಗಳಲ್ಲಿ ನೀವು ನೋಡಬಹುದು. ವಾರಾಹಿ ದೇವಿಯ ದೇವಸ್ಥಾನಗಳು ನಿಮಗೇನಾದರೂ ಹತ್ತಿರದಲ್ಲಿದ್ದರೆ, ಯಾಕಂದರೆ ರಾತ್ರಿ ಸಮಯದಲ್ಲಿ ಆ ತಾಯಿಗೆ ತುಂಬ ವಿಜೃಂಭಣೆಯಿಂದ ಪೂಜೆಗಳನ್ನು ಸಲ್ಲಿಸ್ತಾರೆ. ಬೆಳಗ್ಗೆ ಸಮಯಗಳಲ್ಲಿ ಅಂದರೆ ನಮಗೆ ತುಂಬ ಕಡಿಮೆ ಇರುತ್ತೆ. ರಾತ್ರಿ ಸಮಯಗಳಲ್ಲಿ ಆ ತಾಯಿಗೆ ಶಕ್ತಿ ಜಾಸ್ತಿ ಆಗೋದ್ರಿಂದ ನಂಬಿಕೆಯಿಂದ ಯಾರು ಮಾಡ್ತಾರೋ ಭಕ್ತಾದಿಗಳನ್ನು ಆ ತಾಯಿ ತುಂಬ ಚೆನ್ನಾಗಿ ನಮ್ಮ ಕಷ್ಟಗಳನ್ನು ಆ ತಾಯಿ ದೂರ ಮಾಡಿ, ಎಷ್ಟೋ ಜನಕ್ಕೆ ಶತ್ರುಗಳ ಭಯ ಇರುತ್ತೆ, ಯಾವುದೋ ಒಂದು ರೀತಿಯಲ್ಲಿ ತುಂಬ ಭಯ ಪಡ್ತಾ ಇರ್ತಾರೆ. ಎಲ್ರಿಗೂ ಕೂಡ ಆ ತಾಯಿ ಸದಾ ಕಾಲ ಅನುಗ್ರಹ ತೋರಿಸುವಂಥ ಮಹಾ ತಾಯಿ ಅಂತಲೇ ಹೇಳ್ಬಹುದು. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ನೀವು ಯಥಾವತ್ತಾಗಿ ನಮ್ಮ ಮನೆಯಲ್ಲಿ ದಿನನಿತ್ಯದ ಪೂಜೆ ಯಾವ ಥರ ಮಾಡ್ತೀವೋ ಅದೇ ಥರನೇ ನಾವು ಬೇರೆ ರೀತಿ ಏನೂ ಮಾಡೋದಿಲ್ಲ. ಭಕ್ತಿ ಮಾತ್ರ ಇಲ್ಲಿ ಮುಖ್ಯ ಆಗುತ್ತೆ ಸ್ನೇಹಿತರೆ. ನಿಮಗೆ ಆ ದಿನಗಳಲ್ಲಿ ಕೆಲವೊಂದು ವಿಶೇಷತೆ ಇದೆ. ಬೆಲ್ಲದಿಂದ ಮಾಡಿರುವ ಪದಾರ್ಥಗಳು ಅಥವಾ ಬೆಲ್ಲವನ್ನು ಇಡೋದು, ಬೆಲ್ಲದಿಂದ ಮಾಡಿಕೊಳ್ಳುವ ಪರಿಹಾರಗಳು, ಹಾಗೆ ದಾಸವಾಳದ ಎಲೆಗಳು, ಹೂವುಗಳು ಅನ್ನೋದು ತುಂಬ ಶಕ್ತಿಯುತವಾಗಿರುತ್ತೆ. ಅವುಗಳಿಗೆ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಪ್ರಾಧಾನ್ಯತೆ ಇದೆ. ವಾರಾಹಿ ದೇವಿಗೆ ಬಂದು ಬೆಲ್ಲ ಅನ್ನೋದು ಒಂದು ಪದಾರ್ಥ ತುಂಬಾ ಇಷ್ಟ ಆ ತಾಯಿಗೆ. ಅದರಿಂದ ಮಾಡಿಕೊಳ್ಳುವ ಪರಿಹಾರಗಳು ಬಹಳ ಬೇಗನೆ ನಮಗೆ ರಿಸಲ್ಟನ್ನು ಕೊಡುವಂಥದ್ದಾಗುತ್ತೆ. ಎಷ್ಟೋ ಜನಕ್ಕೆ ಸಮಸ್ಯೆಗಳನ್ನು ತೀರಿಸಿಕೊಳ್ಳುವ ಮಾರ್ಗಗಳು ಗೊತ್ತಿರೋದಿಲ್ಲ. ಆದರೆ ನಿಮಗೆ ಆರೋಗ್ಯ ಸಮಸ್ಯೆ ಇರಬಹುದು, ಹಣಕಾಸಿನ ಸಮಸ್ಯೆ ಇರಬಹುದು, ನಂಬಿಕೆಯಿಂದ ಕೇಳ್ಕೊಂಡು ನೋಡಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ. ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ. ಇದನ್ನು ಮಾಡಿಕೊಳ್ಳುವ ಪರಿಹಾರ ಅಂದರೆ ನಾವು ಯಥಾವತ್ತಾಗಿ ಆ ತಾಯಿಗೆ ದಿನನಿತ್ಯದ ಪೂಜೆ ಮಾಡುವ ರೀತಿಯಲ್ಲೇ ಮಾಡ್ತೀವಿ. ಫೋಟೋ ವಿಗ್ರಹ ಇಲ್ಲ ಅಂದರೂ ಕೂಡ ನೀವು ಈ ಒಂದು ವಿಶೇಷ ದೀಪವನ್ನು ಹಚ್ಚಿ ಆ ದೀಪದಲ್ಲಿ ಇದೊಂದು ವಸ್ತುವನ್ನು ಹಾಕಿದ್ರೆ ಸಾಕಾಗುತ್ತೆ.
ಇದಕ್ಕೆ ನಮಗೆ ವೀಳ್ಯದೆಲೆ ಬೇಕು. 2 ಪರಿಹಾರಗಳನ್ನು ತಿಳಿಸ್ತೀನಿ. ಸೇಮ್ 2 ಪರಿಹಾರಗಳಿಗೆ ನಮಗೆ ವೀಳ್ಯದೆಲೆ ಬೇಕು. ಸ್ವಸ್ತಿಕ್ಕನ್ನು ನೀವು ಬರ್ಕೊಳ್ಳಿ. ಅರಿಶಿಣ ಅಥವಾ ಗಂಧವನ್ನು ಪೇಸ್ಟ್ ಮಾಡಿದ್ದೆ ಈ ರೀತಿ ಸ್ವಸ್ತಿಕ್ಕನ್ನು ನೀವು ಬರ್ಕೊಳ್ಬೇಕಾಗುತ್ತೆ. ಅದಕ್ಕೆ ನೀವು ಶುದ್ಧವಾದ ನೀರು ಅಥವಾ ಗಂಗಾಜಲ, ರೋಸ್ ವಾಟರ್ ಏನಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಶುದ್ಧವಾದ ನೀರಲ್ಲೇ ನೀವು ಮಿಕ್ಸ್ ಮಾಡ್ಕೊಳ್ಬಹುದು. ಇದನ್ನು ರಾತ್ರಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಮನೆಯಲ್ಲಿ ತುಂಬ ಸಮಸ್ಯೆಗಳಿರುತ್ತಲ್ವ, ಅವರು ತಾಯಿ 3 ಪಂಚಮಿಗಳು 5 ಪಂಚಮಿ ಮಾಡ್ತೀನಿ ತಾಯಿ, ನಿನ್ನ ಸೇವೆಯನ್ನು ಮಾಡ್ತೀನಿ, ಕೇಳ್ಕೊಳ್ಳಿ ಸ್ನೇಹಿತರೆ. ಒಂದು ವೀಳ್ಯದೆಲೆಯ ಮೇಲೆ ಇಡೀ ಕಲ್ಲುಪ್ಪನ್ನು ಹಾಕಬೇಕು, 1 ಏಲಕ್ಕಿಯನ್ನು ಇಡಬೇಕು, ಸ್ವಲ್ಪ ಅರಿಶಿಣ ಕುಂಕುಮ ಹಾಕಬೇಕು. ಇದನ್ನು ದೇವ್ರ ಮನೆಯಲ್ಲೇ ತಾಯಿಯ ಹೆಸರಲ್ಲಿ ಕೇಳಿಕೊಂಡು ಒಂದು ಪ್ಲೇಟಲ್ಲಿ ಇಡಿ, ಮೊದಲು ಇಟ್ಬಿಟ್ಟು ಕೇಳ್ಕೊಳ್ಬೇಕಾಗುತ್ತೆ. ಈ ರೀತಿ ಸಮಸ್ಯೆಗಳಿದೆ. ನಿಮಗೆ ಮಕ್ಕಳಿಗೆ ಮದುವೆ ಮಾಡಬೇಕು ಅಂದರು, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳು ತುಂಬ ಚೆನ್ನಾಗಿ ಆರೋಗ್ಯವಾಗಿ ಇರಬೇಕು, ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಮಾತನ್ನು ಒಳ್ಳೆ ರೀತಿಯಲ್ಲಿ ಕೇಳಿಕೊಂಡು ಒಳ್ಳೆ ದಾರಿನಲ್ಲಿ ಹೋಗಬೇಕು ಅಂತ ಆಸೆ ಇರುತ್ತಲ್ವ. ಆ ರೀತಿ ಕೇಳಿಕೊಂಡು ನಿಮ್ಮ ಮನೆಯಲ್ಲಿರುವ ದುಡ್ಡು ಕಾಸಿನ ಸಮಸ್ಯೆಗಳಿಗೆ ದಾರಿ ತೋರಿಸು ತಾಯಿ ಅಂತ ಬೀರುವ ಕೆಳಗಡೆ ಇಡಿ, ಒರೆಸ್ಬಿಟ್ಟು ಬೀರುವ ಕೆಳಗಡೆ. ಮತ್ತೊಂದು ಸೇಮ್ ನೀವು ಎಲೆಯ ಮೇಲೆ ಸ್ವಸ್ತಿಕ್ಕನ್ನು ಬರೆದಿರ್ತೀರ. ತಾಯಿಯ ಫೋಟೋ ವಿಗ್ರಹ ಇರಲಿ ಅಥವಾ ಇಲ್ಲದೇ ಇರಲಿ, ದೀಪ ಹಚ್ಚಬೇಕು. ಪುಟ್ಟದಾಗಿ ದೀಪವನ್ನು ನೀವು ಹಚ್ಚಿಬಿಟ್ಟು ಕೇಳ್ಕೊಳ್ಳಿ, ತಾಯಿ ನೀನು ಇದರಲ್ಲಿ ನೆಲೆಸಿದೀಯಾ, ನಿನ್ನನ್ನು ನಾನು ದೀಪದಲ್ಲೇ ನೋಡ್ತಾ ಇದ್ದೀನಮ್ಮ, ನಿಂಗೆಲ್ಲವೂ ಗೊತ್ತಿದೆ, ನನ್ನ ಕಷ್ಟಗಳನ್ನು ನೀನು ನಿವಾರಣೆ ಮಾಡು ತಾಯಿ. 3 ಅಥವಾ 5 ಪಂಚಮಿ ತಿಥಿಗಳನ್ನು ನಾನು ಪೂಜೆ ಮಾಡ್ತೀನಿ, ಆಚರಿಸ್ತೀನಿ ತಾಯಿ ಅಂತಂದ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಬೇಕು. ಮೊದಲು ನೀವು ಪೂಜೆ ಮಾಡೋದಕ್ಕೂ ಮುಂಚೆ ನೀವು ಮಾಡ್ತೀರಾ ಅನ್ನೋದಿದ್ದರೆ, ನಿಮಗೇನಾದರೂ ಬಲವಾದ ಕೋರಿಕೆ ಅಥವಾ ಬಲವಾದ ಈ ಸಮಸ್ಯೆ ತೀರಿದಾಗ ನಮಗೆ ತುಂಬ ರಿಲೀಫ್ ಆಗಿರ್ತೀವಿ ಅಂತ ಅನಿಸುತ್ತಲ್ವ. ಆ ಥರ ಇರುವಂಥದ್ದನ್ನು ಕೇಳಿಕೊಂಡು ನೀವು ತಾಯಿ ಈ ಥರ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಮೊದಲೇ ಫೋಟೋ ವಿಗ್ರಹ ಇದ್ದರೆ ನೀವು ಯಥಾವತ್ತಾಗಿ ದಿನನಿತ್ಯದ ಪೂಜೆ ಥರನೇ ಅಂತ ಮೊದಲೇ ತಿಳಿಸಿದ್ದೀನಿ. ಇಲ್ಲ ಅಂದರೂ ಪರವಾಗಿಲ್ಲ, ದೀಪ ಹಚ್ಚಿ ಸಾಕು. ಈ ಥರ ವೀಳ್ಯದೆಲೆ ಇಟ್ಟು ಸ್ವಸ್ತಿಕ್ಕನ್ನು ಬರೆದು ದೀಪ ಪ್ರತಿಷ್ಠಾಪನೆ ಮಾಡಿ ಕೇಳಿಕೊಂಡು ಅದರಲ್ಲಿ ನೀವು ಸಿನಾಮೆನ್ ಪೌಡರನ್ನು ಹಾಕಬೇಕು. ಅಂದರೆ ಚಕ್ಕೆಯ ಪೌಡರನ್ನು, ಚಕ್ಕೆ ಇದ್ದರೆ ನೀವು ಸ್ವಲ್ಪ ಕಲ್ಲಲ್ಲಿ ಪುಡಿ ಮಾಡಿಕೊಂಡು ಅಥವಾ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಅಥವಾ ಪೌಡ್ರ್ ಇದ್ದರೆ ನೀವು ಅದನ್ನೇ ಸ್ವಲ್ಪ ಹಾಕಿ. ನಿಮಗೆ ಇದು ಸಿನಾಮೆನ್ ಪೌಡ್ರು ಅನ್ನೋದು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು. ಇನ್ನು ಆ ತಾಯಿಗೆ ಪಂಚಮಿ ಅಂದರೆ ತುಂಬ ಪ್ರೀತಿಕರ ಅಲ್ವಾ. ಆ ತಾಯಿಯ ಎಷ್ಟೋ ಮಂತ್ರಗಳನ್ನು ಕೂಡ ನಾನು ಶೇರ್ ಮಾಡಿದ್ದೇನೆ, ಅವುಗಳನ್ನು ಹೇಳ್ಕೊಳ್ಳಿ. ವಜ್ರಘೋಷಂ ಮಂತ್ರವನ್ನು ತುಂಬ ಶಕ್ತಿಶಾಲಿಯಾಗಿದೆ, ಕೇಳ್ಕೊಳ್ಳಿ. ಅಥವಾ ಅಭಯ ಕಾರುಣ್ಯನಿ ನಮೋ ನಮಃ ಅಂತ ಹೇಳ್ಕೊಳ್ಳಿ. ಓಂ ವಜ್ರ ವಾರಾಹಿ ದೇವಿಯೇ ನಮಃ ಅಂತಾದರೂ ಹೇಳ್ಕೊಳ್ಳಿ. ಯಾವುದೋ ಒಂದು ನಿಮ್ಗೆ ಅನಿಸಿದ್ದು ಹೇಳ್ಕೊಳ್ಳಿ, ಕೇಳ್ಕೊಂಡು ನೋಡಿ. ಎಲ್ಲವೂ ಮಿರಾಕಲ್ಸೇ ನಡೆಯುವಂಥದ್ದು. ಇನ್ನು ಬೀರುವ ಕೆಳಗಡೆ ಇಟ್ಟಿರುವಂಥದ್ದು ಮಾರನೇ ದಿನ ನೀವು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ. ಇಷ್ಟೇ ಸುಲಭವಾಗಿ.